ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಹ್ಮ್ ಪ್ರಶ್ನೆಗಳು ಯಾರೋ ಹೇಳಿದ್ರು ನನಗೆ ಕರೆಂಟ್ ಅಫೇರ್ಸ್ ಮಾತ್ರ ಮಾಡಿ ಅಂತ. ಅಪಿ ಕರೆಂಟ್ ಅಫೇರ್ಸ್ ಅಷ್ಟೇ ಮಾಡೋದಾದ್ರೆ ನನಗೆ ಒಂದು 5 ಡೇಸ್ ಅಲ್ಲಿ ಮುಗಿದ್ಬಿಡುತ್ತೆ. 5 ಡೇಸಿಗೆ ಎನಫ್. ಓಕೆ, ಬೇರೆಯವ್ರ ತರ ನಾನು ಮಾಡ್ಬೋದಿತ್ತಲ್ಲ, ಮಾಡಕ್ ಆಗೋದಿಲ್ಲ. ಯಾಕೆ ಅಂತ ಕೇಳ್ರಿ. ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದಾವೆ ಅಂತಂದ್ರೆ, 2 ಕರೆಂಟ್ ಅಫೇರ್ಸ್ ಲಿಂಕ್ ಇಟ್ಕೊಂಡು, 2 ಸಬ್ಜೆಕ್ಟ್ ಲಿಂಕ್ ಇಟ್ಕೊಂಡು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾ ಇದ್ದಾನೆ. ಬಟ್ ನಾ ಇವು ಎರಡೂ ಕೂಡ ಕ್ರಾಸ್ ಮಾಡ್ಸಾಕತ್ತೀನಿ. ಹೌದಾ? ನಿಮ್ ಕರೆಂಟ್ ಅಫೇರ್ಸ್ ಅಷ್ಟೇ ಮಾಡ್ದಂದ್ರೆ ಟಾಪಿಕ್ ಅಲ್ಲಿ ಹೋಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ಒಂದ್ ಸ್ವಲ್ಪ ರೀಕಾಲ್ ಮಾಡಿ ನನಗೆ ಹೇಗ್ ಮಾಡ್ಬೇಕು ಅಂತೇಳಿ. ಟಾಪಿಕ್ ವೈಸ್ ಹೇಳ್ಕೊಂತ ಹೋದಂದ್ರೆ ಯು ಕ್ಯಾನ್ ಮೋರ್ ದೆನ್ ಟೈಮ್ ತಗೊಳತ್ತಂದ್ರೆ 20 ಡೇಸ್ ಅಲ್ಲಿ ನಾನು ನಿಮ್ಗೆ ಮುಗಿಸ್ಕೊಡ್ತೀನಿ. ಇದ್ರದ್ದೇನು ಜಾಸ್ತಿ ಹೋಗೋದಿಲ್ಲ. ಇನ್ ಮುಂದೆ ಏನದ 2 ಅವರ್ಸ್ ಹೋಗುತ್ತೆ ಒಂದೊಂದು ಕ್ಲಾಸ್. 2 ಅವರ್ಸ್ ಇಸ್ ಇನ್ ಕಂಪ್ಲೀಟ್ ನೋ ಪ್ರಾಬ್ಲಮ್. ನಾನು ಮುಗಿಸ್ತೀನಿ, ಅದರಲ್ಲಿ ಏನೂ ಇಲ್ಲ. 2 ಕ್ಲಾಸ್ ಮಾಡೋದು ಒಂದೇ ಕ್ಲಾಸ್ ಅನ್ನ ಮಾಡ್ತೀನಿ. ಬಟ್ ಡೆಪ್ತ್ ಆಗಿ ಓದ್ಕೊಡ್ರಿ. ಈಗ ನನ್ನ ಕ್ಲಾಸ್ ಹೇಗ್ ಮಾಡ್ತೀನಿ ಅಂತಂದ್ರೆ, ಒಂದು ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್. ಓಕೆ, ಎಕ್ಸ್ಪ್ಲೈನ್ ಮಾಡ್ತಾ ಆದ್ಕೊಳ್ಳಕ ನಿಮ್ ಮ್ಯಾಗ್ಝಿನ್ಸ್ ಅಲ್ಲಿ ಇರುತ್ತಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಫ್ಟರ್ ದಟ್ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಏನು ವೆಬ್ಸೈಟ್ ಇಂದ ತಗೊಂಡಿರ್ತೀನಿ ನೋಡಿ, ಆ ವೆಬ್ಸೈಟ್ ಇಂದ ನಾನು ಏನ್ ಮಾಡ್ತೀನಿ ಕಂಟಿನ್ಯೂ ಅನ್ನ ಮಾಡಿರ್ತೀನಿ. ಆ ತರನ ನನ್ನ ಟಾಪಿಕ್ ಅಲ್ಲಿ ಹೋಗುತ್ತೆ. ಬಾಸ್ ಈಗಾಗಲೇ ಇದ್ರ ಬಗ್ಗೆ ಮ್ಯಾಪ್ ಇಟ್ಟಿದೆ, ಗೊತ್ತಿರ್ಬೇಕು. ಮ್ಯಾಪ್ ಇಟ್ಕೊಂಡು ಎಷ್ಟು ಡಿಗ್ರಿ ಹೆಂಗ್ ಹೋಗುತ್ತೆ ಏನು ಪ್ರತಿಯೊಂದು ಹೇಳೇನಿ. ಯಾರ ಹಳೆ ವಿಡಿಯೋಗಳನ್ನ ನೋಡೋದಿಲ್ಲ ನೋಡ, ಇದನ್ನ ಒಂದಕ್ಕೊಂದು ಲಿಂಕ್ ಇರುತ್ತೆ. ನಂದಂತರೂ ಕ್ಲಾಸ್ ಒಂದಕ್ಕೊಂದು ಲಿಂಕ್ ಇರುತ್ತೆ. ನಾನು ಯಾವುದೇ ಕಾರಣಕ್ಕಾಗಿ ಒನ್ ವರ್ಡ್ ಅನ್ನ ಇದು ಕರೆಂಟ್ ಅಫೇರ್ಸ್ ಮಾಡೋದಿಲ್ಲ. ಅದಕ್ಕಾಗಿ ನನ್ನ ಕರೆಂಟ್ ಇವೆಂಟ್ಸ್ ಅನ್ನ ಬೇರೆ ಬೇರೆ ಗ್ರೂಪ್ ಅಲ್ಲಿ ಕೂಡ ಕ್ಲಾಸ್ ಮಾಡುವಾಗ ಹೇಳ್ತಾರೆ ಏನಂತ, KS ಮಾಸ್ಟರ್ ಮೈಂಡ್ ಅನ್ನ ಕ್ಲಾಸ್ ಗಳನ್ನ ನೋಡ್ರಿ ನೀವು ಅಂತೇಳಿ. ಯಾಕಂತಂದ್ರೆ ಅಷ್ಟೊಂದು ಅವರ ನಂಬಿಕೆ ನಾನು ಉಳಿಸಿದೀನಿ. ನಿಮ್ಗೆ ಒನ್ ವರ್ಡ್ಸ್ ಹೇಳಕತ್ತಿಲ್ಲ. ಇವು ಏನಿದಾವಲ್ಲ 11 ಡಿಗ್ರಿಯನ್ನ ಯಾವ್ದನ್ನ ಬಿಡಿಸುತ್ತೆ ವಿತ್ ಜೂಮ್ ಮಾಡಿ ತೋರಿಸಿದೀನಿ. ಪರ್ಟಿಕ್ಯುಲರ್ ಇಲ್ಲೇ ಒಂದು ಸಣ್ಣ ದ್ವೀಪ ಇತ್ತು ಅಂದ್ರೆ ಆ ಸಣ್ಣ ದ್ವೀಪದ್ದು ಕೂಡ ನಾನು ಹೇಳಿದ್ದೀನಿ. ನೀವು ಅಲ್ಲಿ ನೋಡ್ಕೋಬೇಕು. ಓಕೆ, 11 ಡಿಗ್ರಿ ಹೋಯ್ತು. ಈಗ 9.5 ಡಿಗ್ರಿ ಕೇಳಿದ್ನ ಹೇಳಕ್ ಆಗೋದಿಲ್ಲ. 10.5 ಕೇಳಿದ್ರು ಹೇಳಕ್ ಆಗೋದಿಲ್ಲ. ಇನ್ನು 11 ಡಿಗ್ರಿ 10 ಡಿಗ್ರಿ ಯಾವ ಕಡೆಯಿಂದ ಹೋಗುತ್ತಾ? ಆ 10 ಡಿಗ್ರಿಯನ್ನ ಬೇರ್ಪಡಿಸುವಂತ ಪ್ರತ್ಯೇಕವಾದಂತ 10.5 ಕೇಳಿದ್ರೆ ಆನ್ಸರ್ ಗೊತ್ತಿರ್ಬೇಕ್ರಿ ಗುರುಗಳೇ. ಈ ದೊಡ್ಡ ಕೇಳ್ತಿ ನಿಕೋಬಾರ್ ಅಂತ ಕೇಳ್ತಿದ್ರು. ಅಂಡಮಾನ್ ನಿಕೋಬಾರ್ನ ಬೇರ್ಪಡಿಸುವಂತ 11 ಡಿಗ್ರಿ ಅಂತ ಮುಂಚೆ ಕೇಳ್ತಿದ್ರು. ಆಮೇಲೆ ಪರ್ಟಿಕ್ಯುಲರ್ ಇಲ್ಲಿ ದ್ವೀಪಕ್ಕೆ ಬಂದ್ರ, ಆಮೇಲೆ ಇಲ್ಲಿದಿಂದ ಹಿಡಿದು ಇದ್ರ ಪಕ್ಕಕ್ಕಿರುವಂತ ದ್ವೀಪಗಳ ಜೂಮ್ ಮಾಡಿ ನೋಡ್ಬೇಕಾಗತ್ತ ನೀವು ಅವಾಗ. ಇನ್ನೊಂದು ಬರೋಣ ಟಾಪಿಕ್. ಕಾರ್ ನಿಕೋಬಾರ್ ಅಂತ ಬರುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ 1 ಲಕ್ಷ ದ್ವೀಪಗಳ ಬಗ್ಗೆ ನಾ ಇದನ್ನ ತಗೊಂಡಿದ್ದೀನಿ. ಬಟ್ ಈ ಕಾರ್ ನಿಕೋಬಾರ್ ನಲ್ಲಿ ಏನಾಗಿದೆ ಅಂತಂದ್ರೆ, CDS ಅವರು CDS ಪ್ರಶ್ನೆಗಳನ್ನ PC ಕೇಳಿದಾರೆ. CDS ಅನಿಲ್ ಚವ್ಹಾಣ್ ಅವರು ಇದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ, ಹೋಗಿ ಜಸ್ಟ್ ಭೇಟಿ ಕೊಟ್ಟು ಬಂದಿದ್ದಾರೆ. ಯಾರು? ಅನಿಲ್ ಚವ್ಹಾಣ್ ಜಿ ಅವರು. ಬರ್ಕೊಳ್ರಿ, ಇದನ್ನ ಕೇಳ್ತಾರ. ನಾನು ನಿಮಗೆ ಮೊದಲೇ ಹೇಳಿರ್ತೀನಿ ಯಾವಾಗಲೂ 1 2 3 ವರೆಗೂ ಮ್ಯಾಲಿಂದ ನೋಡ್ಕೊಳ್ಳೋದಲ್ಲ. ಮಿನಿಮಮ್ ಈಗ 5 ನೋಡ್ಕೋಬೇಕು, ಕೆಳಗಡೆಯಿಂದ 5 ನೋಡ್ಕೋಬೇಕು ಅಂದಾಗ ಆನ್ಸರ್ಗಳು ಗೊತ್ತಿರ್ತಾವ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಹಾಗೆ ಇದಕ್ಕೆ ಹೋಗಿ ಭೇಟಿ ಕೊಟ್ಟಾರ. ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಒಂದು ಸಮೂಹ ಆಗಿರ್ತದೆ. ಯಾಕೆ ಇಲ್ಲಿ ಭೇಟಿ ಕೊಟ್ಟಾರೆ ಅಂತ, ಅವ್ರು ಭೇಟಿ ಕೊಟ್ಟಾರಂದ್ರೆ ಯಾವ್ದಕ್ಕೆ ಸಂಬಂಧ ಆಗಿರ್ತದಪ್ಪ? ಇದು ಒಂದು ವಾಯು ನೆಲೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ವಾಯು ನೆಲೆ ಇದೆ, ಅದಕ್ಕೆ ಏನ್ ಭೇಟಿ ಕೊಡ್ತಾರೆ ಸರ್? ಹಂಗೆ ಭೇಟಿ ಕೊಡಾಕತ್ತಾರೆ ಅಂತಂದ್ರೆ ಇಲ್ಲಿ ಏನೋ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಮಾಡಾಕತ್ತಾರೆ ಆಲ್ರೆಡಿ ಮಾಡಾಕತ್ತಾರೆ. ಓಕೆ, ಸೆಲೆಬ್ರೇಷನ್ ಮಾಡಾಕತ್ತಾರೆ. ಇನ್ನು ಇದನ್ನ ಬರ್ತಡೇ ಒಂದು ಮಾಡ್ಬೇಕು. ಆಲ್ರೆಡಿ ಇನ್ ಕೇಕ್ ಕಟ್ ಮಾಡಕ್ ರೆಡಿ ಆಗ್ಯಾರ. ಕಟ್ ಮಾಡಿ ಇನ್ ತಿನ್ನೋದು ಅಟ್ಟ ಬಾಕಿ ಉಳ್ತದ. ಇಲ್ಲಿ ಸೆಲೆಬ್ರೇಷನ್ ನಡೆದು. ಓಕೆ, ಅದಕ್ಕಾಗಿ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಒಂದು ಭಾಗವಾಗಿರುವಂತದ್ದು ಲಿಟಲ್ ಅಂಡಮಾನ್ ಅಂತ ಕರಿತೀವಿ. ಏನು? ಲಿಟಲ್ ಅಂಡಮಾನ್. ಹಾಗೆ ಇಲ್ಲಿ ಕಂಡು ಬರುತ್ತೆ ನೋಡಿ, ಲಿಟಲ್ ಅಂಡಮಾನ್ ದಕ್ಷಿಣ ನೆಲೆಗೊಂಡಿರುವಂತ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನ ಬೇರ್ಪಡಿಸುವಂತ ಡಿಗ್ರಿ ಯಾವುದು ಅಂತಂದ್ರೆ 10 ಡಿಗ್ರಿ ಅಂತ ಹೇಳ್ತೀವಿ. ಪ್ರತ್ಯಕ್ಷ ಕಾರ್ ನಿಕೋಬಾರ್ ಚಾನಲ್ ದಕ್ಷಿಣ ಅಂತೇಳಿ ಬರುತ್ತೆ. ಓಕೆ, ಇವೆರಡೂ ಏನ್ ಮಾಡತ್ತಪ್ಪ ಅಂದ್ರೆ ಬೇರ್ಪಡಿಸುವಂತದ್ದಾಗಿರುತ್ತೆ. ಇದ್ರದ್ದು ಈಗಾಗಲೇ ನಾನು ಏನ್ ಹೇಳಿದ್ದೀನಿ ಓಲ್ಡ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಮತ್ತೆ ಅದನ್ನ ರಿಪೀಟ್ ಮಾಡೋದು ಬೇಡ. ಈ ಮಲಕ್ಕಾ ಜಲಸಂಧಿ ಅಂತ ಹೇಳಿ ಬರುತ್ತಪ್ಪ. ಈ ಮಲಕ್ಕಾ ಜಲಸಂಧಿ ಅನ್ನೋದೇನಿದೆಲ್ಲ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಈಗ ಹೆಂಗಿದೆ ಅಂತ ತಿಳ್ಕೊಡ್ರಿ. ಹಿಂಗೊಂದು ದೇಶ ಇದೆ, ಇಲ್ಲಿ ಹಿಂಗ್ ಬರುತ್ತೆ ದೇಶ. ಹೌದಾ? ಇಲ್ಲಿ ಒಂದು ದೇಶ ಬರುತ್ತೆ. ಇಲ್ಲಿ ಬರುವಂತ ದೇಶಗಳದ್ದು ಎಲ್ಲವನ್ನು ಈ ಮಲಕ್ಕಾ ಜಲಸಂಧಿಗೆ ಬಂದ ಈ ಕಡೆ ಹೋಗ್ಬೇಕು. ಆಕ್ಚುಲಿ ಏನ್ ಹೇಳುತ್ತೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಇದು ಕಂಪ್ಲೀಟ್ ಆಗಿ ನಿಮ್ಮ ಇದು ಸೆಲೆಬ್ರೇಷನ್ ಅಂದ್ರೆ ಬರ್ತಡೇ ಮಾಡ್ಬಿಡ್ತೀನಿ, ಇದ್ರಲ್ಲಿ ಪೋಸ್ಟ್ ಮಾರ್ಟಮೇ ಮಾಡ್ತೀನಿ. ಓಕೆ, ಇದ್ರ ನೆನ್ಪಿಟ್ಕೊಡಿ. ಅಂಡಮಾನ್ ನಿಕೋಬಾರ್ ಗುಂಪುಗಳನ್ನ ಅರೇಬಿಯನ್ ಸಮುದ್ರದಾದ್ಯಂತ ಹರಡಿರುವಂತದ್ದು. ಅರೇಬಿಯನ್ ಸಮುದ್ರದಲ್ಲಿ ಹರಡಿದೆ. ಲಕ್ಷ ದ್ವೀಪಗಳು ಒಳಗೊಂಡಂತೆ ಲಕ್ಷ ದ್ವೀಪ ಅರೇಬಿಯನ್ ಸಮುದ್ರ ಹವಳಗಳದಿಂದ ಸಂಗ್ರಹವಾದಂತ ಒಂದು ದ್ವೀಪ ಆಗಿರುವಂತದ್ದು. ಈ ಜ್ವಾಲಾಮುಖಿ ಅಥವಾ ಟೆಕ್ಟೋನಿಕ್ ಚಟುವಟಿಕೆಗಳಿಂದ ರೂಪುಗೊಂಡಿರುವಂತದ್ದು 10 ಡಿಗ್ರಿ ಚಾನಲ್ ಉತ್ತರ, ಮಧ್ಯ ಮತ್ತು ದಕ್ಷಿಣ ಅಂಡಮಾನದೊಂದಿಗೆ ಗ್ರೇಟ್ ನಿಕೋಬಾರ್ನೊಂದಿಗೆ ಪ್ರತ್ಯೇಕಿಸುವಂತಹ ದ್ವೀಪ. ಭಾರತದಲ್ಲಿ ಭೌಗೋಳಿಕವಾಗಿ ವಿಭಾಗಗಳಲ್ಲಿ ಇದು ಒಂದು ಏನಾಗಿದೆ ಅಂತಂದ್ರೆ ದ್ವೀಪವನ್ನ ಆಗಿರುತ್ತೆ. ಓಕೆ, ಹಾಗಿತ್ತಂದ್ರ ಗ್ರೇಟ್ ನಿಕೋಬಾರ್ ಅನ್ನ ದ್ವೀಪ ಏನದ ಅಭಿವೃದ್ಧಿ ಉದ್ದೇಶಕ್ಕಾಗಿ ಮೆಗಾ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಓಕೆ, ನೆನಪಿಟ್ಕೊಡ್ರಿ, ಇದು ಒಂದು ಮೆಗಾ ಯೋಜನೆ. ನಾ ಇಷ್ಟು ತನ್ನ ಸೆಲೆಬ್ರೇಷನ್ ಹೇಳದ್ನಲ್ಲ, ಇದರಲ್ಲಿ 2026ರಲ್ಲಿ ಪೂರ್ಣ ಕಾರ್ಯಾಚರಣೆಯ ಪಥದ ಹಂತದ ಪ್ರವೇಶವನ್ನ ಪ್ರಾರಂಭ ಆಗಿದೆ. ಇನ್ನ ಗಲಾತಿಯ ಕೊಲ್ಲಿಯಲ್ಲಿ ನಿರ್ಮಿಸಲಾಗಿರುವಂತಹ ವಿಸ್ತಾರವಾದ ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸಿಪ್ ಅಂತೇಳಿ ಒಂದು ಮೆಂಟ್ ಬರುತ್ತೆ, ಬಂದರನ್ನ ಒಳಗೊಂಡಿರುವಂತದ್ದು. ನೋಡ್ರಿ, ಎಲ್ಲಿ
ಗಲಾತಿಯ ಕೊಲ್ಲಿ ಅಂತೇಳಿ ಬರ್ತದೆ. ಓಕೆ, ಈ ಗಲಾತಿಯ ಕೊಲ್ಲಿ ಅಂದ್ರೆ ಮ್ಯಾಪ್ ತಗೊಂತೀನಿ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ. ಇವತ್ತು ನಾ ಮ್ಯಾಪ್ ತಗೊಂಡಿಲ್ಲ, ಮ್ಯಾಪ್ ಇಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಟೈಮ್ಲಿ. ಈ ಬಂದರ್ ವಿಶ್ವದ ಅತ್ಯಂತ ಜನಪೀಡಿತ ಪ್ರದೇಶ, ಪಶ್ಚಿಮದ ಹಡಗು ಮಾರ್ಗಗಳ ಇಲ್ಲಿ ಏನ್ ಬರಾಕತ್ತೆ ಒಂದು ಈ ಒಂದು ಹಿಂಗ್ ದೇಶ ಇದೆ ಅಂತ ತಿಳ್ಕೊಡ್ರಿ. ಈ ದೇಶಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಇಲ್ಲೊಂದು ದೇಶ ಇರ್ತದೆ. ಈ ಸದ್ಯದಲ್ಲೇ ಹೋಗ್ಬೇಕಂದಾಗ ಇಲ್ಲಿ ನೀವು ಬಂದರ್ ಕಟ್ಟಿದ್ರೆ ಇಲ್ಲಿ ವಸೂಲಿ ಮಾಡ್ತಿರ್ತಿರಲ್ಲ, ಹಾಗೇನೆ ಇವ್ರು ಏನದ ಜನಪೀಡಿತ ಪ್ರದೇಶದಲ್ಲಿ ಇವರು ಆದಂತ ಒಂದು ಕಂಟೈನ್ಮೆಂಟ್ ಕಟ್ತಾ ಇದ್ದಾರೆ ಅಂತ ಹೇಳ್ತಾ. ಇನ್ನು ಭಾರತದಲ್ಲಿ ದ್ವೀಪಗಳ ಸಂಖ್ಯೆ ಅಂತ ಬರುತ್ತೆ. ಇಲ್ಲಿ ಕ್ವಶನ್ಸ್ ಒಂದು ವೆರೈಟಿ ಅಂತ ಕೇಳಿದಾನಪ್ಪಿ. ಅಂಡಮಾನ್ ನಿಕೋಬಾರ್ದಲ್ಲಿ 204 ಅಂತ ಕೇಳ್ತಾನೆ. ಹೌದಾ, ಟೋಟಲ್ ಆಗಿ 247 ಅಂತ ಹೇಳಿದಾನೆ. ಹಾಗೆ ಭಾರತದಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಟೋಟಲ್ ಹೇಳ್ತಾ ಇರುವಂತದ್ದು ನಾನು. ಟೋಟಲ್ ಎಷ್ಟಿದೆ ಅಂತಂದ್ರೆ 1382 ಇದೆ. ಹಾಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಇನ್ನು ಮುಂದೆ ಏನಾದ್ರು ಕೇಳಿದ್ರೆ 572 ಸಣ್ಣ ಪುಟ್ಟ ದ್ವೀಪಗಳನ್ನ ಕಂಡು ಬರುತ್ತೆ. ಲಕ್ಷದ್ವೀಪದಲ್ಲಿ 36 ದ್ವೀಪಗಳನ್ನ ಕಂಡು ಬರುತ್ತೆ. ಹಾಗೆ ಸರ್ ಹಾಗೇನೆ ನಮ್ಮಲ್ಲಿ ಬೇರೆ ಬೇರೆ ದ್ವೀಪಗಳನ್ನ ಕಂಡು ಬರುತ್ತೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಗುಜರಾತ್ ಅಲ್ಲಿ ಆಗಿರ್ಬೋದು, ಹಾಗೆ ಅನೇಕವಾದ ದ್ವೀಪಗಳನ್ನ ಕಂಡು ಬರುತ್ತೆ. ಓಕೆ, ಭಾರತದಲ್ಲಿ ಟೋಟಲ್ ಎಷ್ಟೊಂದು 1382 ಇದೆ. ಭಾರತದ ದ್ವೀಪಗಳನ್ನ ಹಿಂದೂ ಮಹಾಸಾಗರ ಅಥವಾ ಅರೇಬಿಯನ್ ಸಮುದ್ರದ ಬಂಗಾಳ ಕೊಲ್ಲಿಯಲ್ಲಿ ಹರಡಿರುವಂತದ್ದು. ಇದು ನಿಮಗೆ ಗೊತ್ತೇ ಇದೆ ಯಾವ ಕಡೆ ಏನೇನಂತ ಇದೆ. ಸೊ ಇದು ಭಾರತ ನಕ್ಷೆ ಅಂತ, ಈ ಕಡೆ ಲಕ್ಷದ್ವೀಪ, ಈ ಕಡೆ ಅಂಡಮಾನ್ ನಿಕೋಬಾರ್ ಇದೆ. ಓಕೆ, ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳು ಎರಡು ಆಗಿ ವಿಂಗಡಣೆಯನ್ನ ಮಾಡ್ತೀವಿ ನಾವು. ಇಲ್ಲಿ ಲಕ್ಷದ್ವೀಪ, ಇದು ಅಂಡಮಾನ್ ದ್ವೀಪ. ಓಕೆ, ಅಂಡಮಾನ್ ದ್ವೀಪದ ಈಗಾಗಲೇ ಏನನ್ನ ಪಾರ್ಟ್ನ ಸೆಪರೇಟ್ ಆಗಿದೆ. ಅಂಡಮಾನ್ ನಿಕೋಬಾರ್ ದ್ವೀಪವನ್ನ ಬಂಗಾಳ ಕೊಲ್ಲಿ ಅಂದ್ರೆ ಇದು ಕಂಡು ಬರೋದು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುತ್ತೆ. ಈ ಏನಪ್ಪಾ ಅಂದ್ರೆ 6.45 ಇಂದ ಹಿಡಿದು 13.41 ವರೆಗೂ ವಿಸ್ತೀರ್ಣವನ್ನು ಹೊಂದಿ ನಾರ್ತ್ ಟು ನಾರ್ತ್ ಈಸ್ಟ್ ಅಂತ ಬಂದಾಗ ಏನಾಗುತ್ತೆ 92 ಡಿಗ್ರಿಯಿಂದ ಹಿಡಿದು 12 ಮಿನಿಟ್ಸ್ ಇಂದ ಹಿಡಿದು 93.47 ವರೆಗೂ ಈಸ್ಟ್ ವರೆಗೂ ವಿಸ್ತರಣೆ ಹೊಂದಿದೆ. 590 ಕಿಲೋಮೀಟರ್, ಇದು ಒಟ್ಟು ಎಷ್ಟು ಅಂದ್ರೆ 590 ಕಿಲೋಮೀಟರ್ ದೂರದಲ್ಲಿ ವಿಸ್ತಾರವಾದಂತ ಗರಿಷ್ಠ ಅಗಲ 58 ಕಿಲೋಮೀಟರ್. ಅಂದ್ರೆ ಹೀಗೆ ಉದ್ದ ಜಾಸ್ತಿ ಇದೆ, ಹೀಗೆ ಕಡಿಮೆ ಇದೆ. ಓಕೆ, ಈ ಗುಂಪುಗಳ ಪ್ರಮುಖವಾದ ದ್ವೀಪಗಳು ಯಾವ್ಯಾವು ಅಂದ್ರೆ 500ಕ್ಕೂ ಹೆಚ್ಚು ದೊಡ್ಡ ದ್ವೀಪಗಳನ್ನ ಕಂಡು ಬರ್ತಾ ಇದಾವೆ. 2 ವಿಭಿನ್ನವಾದ ದ್ವೀಪಗಳ ಗುಂಪುಗಳನ್ನ ನಾವು ನೋಡ್ತೀವಿ. ಅದು ಯಾವುದು ಅಂದ್ರೆ ಒಂದು ಅಂಡಮಾನ್ ದ್ವೀಪ, ಇನ್ನೊಂದು ನಿಕೋಬಾರ್ ದ್ವೀಪ. ಸರ್ ಎಲ್ಲಿ ಕಂಡು ಬರ್ತದ್ರಿ ಅಂತಂದ್ರೆ ಇಲ್ಲಿ ಕಂಡು ಬರ್ತದೆ ನೋಡ್ರಿ. ಇದು ಅಂಡಮಾನ್ ದ್ವೀಪ, ಇದು ನಿಕೋಬಾರ್ ದ್ವೀಪ. ಇಲ್ಲಿ ನಿಮಗೆ ಜೂಮ್ ಮಾಡಿದೀನಿ, ಜಸ್ಟ್ ಜೂಮ್ ಮಾಡ್ತೀನಿ, ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಅಂಡಮಾನ್ ಅಂತ ಕಾಣಿಸ್ತಾ ಇದೆ, ಇದು ನಿಕೋಬಾರ್. ಯಾಕಂತಂದ್ರೆ ಅವು ಇಮೇಜ್ಗಳು ಹಾಗೆ ಸ್ಟ್ಯಾಂಡರ್ಡ್ ಬರೋದಿಲ್ಲ ಅವು ಎಲ್ಲ ಗೂಗಲ್ ಅಲ್ಲಿ. ನೀವು ಮ್ಯಾಪ್ ಇಟ್ಕೊಂಡಿರ್ತೀರಿ ನೋಡ್ರಿ, ಅದನ್ನ ನೋಡಿದ್ರಿ ಅಂತಂದ್ರೆ ನಿಮ್ ಹತ್ರ ಇರುತ್ತೆ ನೋಡ್ರಿ, ಅಟ್ಲಾಸ್ ತಗೊಳ್ರಿ. ಇನ್ನು ಅಂಡಮಾನ್ ದ್ವೀಪದ ಬಗ್ಗೆ ಮಾತಾಡ್ಬೇಕು ಅಂತಂದ್ರ ಈ ಅಂಡಮಾನ್ ದ್ವೀಪ 260 ಕಿಲೋಮೀಟರ್ ಇಂದ 30 ಕಿಲೋಮೀಟರ್ ಆಗಲ್ಲ. ಉದ್ದ ಎಷ್ಟು 260, ಅಗಲ ಎಷ್ಟು 30 ಕಿಲೋಮೀಟರ್, ಈ ತರ ಹೇಳ್ತಾ ಇರುವಂತದ್ದು. ಈ ಗುಂಪುಗಳಲ್ಲಿ ದ್ವೀಪಗಳ 3 ಪ್ರಕಾರವಾಗಿ ವಿಂಗಡಣೆಯನ್ನ ಆಗತ್ತೆ. ಒಂದು ಏನು ಉತ್ತರದ ಅಂಡಮಾನ್, ಮಧ್ಯ ಅಂಡಮಾನ್ ಮತ್ತು ದಕ್ಷಿಣದ ಅಂಡಮಾನ್. ವಿ ಕ್ಯಾನ್ 3 ಡಿವೈಡೆಡ್ ಟು ಐಸ್ಲ್ಯಾಂಡ್. ಈ ದ್ವೀಪದ ಗುಂಪನ್ನ 2 ಪ್ರಮುಖ ಗುಂಪುಗಳನ್ನ ಸಮೂಹನ ಏನ್ ಮಾಡಿದಾರಪ್ಪ ಅಂತಂದ್ರ ಈ ಲಿಟಲ್ ಅಂಡಮಾನ್ ಮತ್ತು ಗ್ರೇಟ್ ಅಂಡಮಾನ್ ಅಂತ ಹೇಳಿ ಮತ್ತೆ ಅದರಲ್ಲಿ ಮಾಡಿ ಅದರಲ್ಲಿ ಡೆಕ್ಕನ್ ಪ್ಯಾಸೇಜ್ ನೆನಪಿಟ್ಕೊಡ್ರಿ, ಇದು ಬೇರ್ಪಡಿಸುತ್ತೆ. ಈಗಾಗಲೇ ಈ ಪ್ರಶ್ನೆಗಳ ಆಗಿದಾವೆ, ನೆನಪಿಟ್ಕೊಡ್ರಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ರಾಜಧಾನಿ ಯಾವುದು ಅಂತಂದ್ರ ಪೋರ್ಟ್ ಬ್ಲೋರ್ ಅಂತ ಕರಿತೀವಿ. ಈ ಅಂಡಮಾನ್ ನಲ್ಲೇ ಕಂಡು ಬರುವಂತದ್ದು. ಎಲ್ಲಿ ಅಂಡಮಾನ್ ನಿಕೋಬಾರದ ದ್ವೀಪದ ಯಾವುದು ಅಂತ ಕಂಡಾಗ ಅಂಡಮಾನ್ ದ್ವೀಪದಲ್ಲಿ ಇದನ್ನ ಏನಾಗತ್ತಪ್ಪ ಅಂತಂದ್ರ ಅದರ ರಾಜಧಾನಿಯನ್ನ ಕಂಡು ಬರುತ್ತೆ. ಈ ಆವಾಸ ಸ್ಥಾನ ಅಂತ ಕರೆಯುತ್ತೆ. ಈ ಗುಂಪಿನಲ್ಲಿ 24 ದ್ವೀಪಗಳನ್ನ ಮಾತ್ರ ವಾಸಿಸುವಂತದ್ದಾಗಿರತ್ತೆ. ಈ ನಿಕೋಬಾರ್ ದ್ವೀಪ ಅಂತ ಬರುತ್ತೆ. ನಾನು ನಿಮಗೆ ಹೇಳಿದ್ದೀನಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತೇಳಿ ಕೇಳ್ಕೊಡ್ರಿ. ಈ ಭಾರತದಲ್ಲಿ ದ್ವೀಪಗಳು 262 ಕಿಲೋಮೀಟರ್ ಉದ್ದವನ್ನ ಹರಡಿದ್ದು ಗರಿಷ್ಠ 58 ಕಿಲೋಮೀಟರ್ ಅಗಲವನ್ನ ಹೊಂದಿ ಒಟ್ಟು ಚದರ ಕಿಲೋಮೀಟರ್ ಎಷ್ಟು ಅಂದ್ರೆ 1653 ಚದರ ಕಿಲೋಮೀಟರ್. ಯಪ್ಪ ಇದು ನಿಮ್ಮ ಬುಕ್ ಅಲ್ಲೂ ಇಲ್ಲ, ಬಟ್ ನಾನು ಏನ್ ಮಾಡಿದೀನಿ ವೆಬ್ಸೈಟ್ ಇಂದ ತೆಗೆದುಕೊಂಡಾಗ ಇದನ್ನ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂತಾ ಇದ್ದೀನಿ. ಬುಕ್ ಅಲ್ಲಿ ಇಷ್ಟೊಂದು ಡೀಟೇಲ್ಸ್ ಆಗಿ ಕೊಟ್ಟಿಲ್ಲ ಅನ್ನೋದಕ್ಕಾಗಿ ಇದನ್ನ ತಗೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ರಿ. ಈ ತರ ತಗೊಳ್ಳೋ ಬೇಡ, ತಗೊಳ್ಳೇಬೇಕು ಕಂಪಲ್ಸರಿ. 3 ಪ್ರಮುಖವಾದ ಗುಂಪುಗಳಾಗಿ ವಿಂಗಡಣೆ ಮಾಡಿದೀವಿ. ಏನು ಉತ್ತಮ, ಮಧ್ಯ ಮತ್ತು ದಕ್ಷಿಣದ ಗುಂಪುಗಳಾಗಿ ವಿಂಗಡಣೆ ಆಗಿರುತ್ತೆ. ಉತ್ತಮದ ಗುಂಪು ಅಂತಂದ್ರ ಕಾರ್ ನಿಕೋಬಾರ್ ಮತ್ತು ಬಟಿ ಮಾಲ್ವಿ ಅಂತ ಬರುತ್ತೆ. ಈ ಗುಂಪು ಕೇಂದ್ರದ ಗುಂಪು ಚಾರ, ಚೌರ ಅಥವಾ ಸನೆನ್ನು ಅಂತೇಳಿ ತೆರೆಸ. ಈ ಗುಂಪಲ್ಲಿ ಕಂಡು ಬರುವಂತ ಸಣ್ಣ ಪುಟ್ಟದಾದಂತ ದ್ವೀಪಗಳ ಸಂಖ್ಯೆ ಇವೆಲ್ಲ. ಓಕೆ, ಇವೆಲ್ಲ ನಾನು ಹೇಳ್ತಾ ಇರೋದು ದ್ವೀಪಗಳ ನೆನಪಿಟ್ಕೊಡ್ರಿ. ಇವೇನ್ ಅಷ್ಟೊಂದೇ ನೆನಪಿಟ್ಕೊಳ್ಳೋದಿಲ್ಲ. ಈ ರೇಂಜಿಗೆ ಇಳಿದವ್ರ UPSC ಅವರು ಇಳಿದಿಲ್ಲ. ಓಕೆ, ತಿಳ್ಕೊಂಡ್ಬಿಡ್ರಿ. UPSC ಅವರು ಕ್ವಶನ್ ತೆಗೆದಿಲ್ಲ, ಬಟ್ ನೀವು ಹೇಳಾಕತ್ತಿರಲ್ರಿ ಯಪ್ಪ ನಿಮ್ಮ ಬುಕ್ ಅಲ್ಲೇ ಇಲ್ಲ.
ಹೌದಾ? ಅವನ್ ಏನಾದ್ರು ತಲೆ ಕೆಟ್ಕೊಂಡು ವೆಬ್ಸೈಟಿಗೆ ಹೋದ, ಇದು ಗೌರ್ಮೆಂಟ್ ವೆಬ್ಸೈಟ್, ಈಗ ಹೋದ ಅಲ್ಲಿ ಏನಾದ್ರು ಸಿಕ್ತ, ಈಗ ತಂದು ಹಾಕದಂದ್ರೆ ಏನ್ ಮಾಡ್ತಿ? ಎಷ್ಟು ಗುಂಪುಗಳಾಗಿ ಇದನ್ನ ವಿಂಗಡಣೆ ಮಾಡಲಾಗಿದೆ ಅಂತ ಇಟ್ಟಂದ್ರೆ 3 ಗುಂಪುಗಳು. ಇದನ್ನ ಯಾವ ಬುಕ್ಕಲ್ಲಿ ಓದಿರ್ತೀರಿ? ಹಾಗಿಲ್ಲ. ದಕ್ಷಿಣದ ಗುಂಪುಗಳು ಅಂತ ಬಂದ್ರ ಗ್ರೇಟ್ ನಿಕೋಬಾರ್, ಈ ಅತಿ ದೊಡ್ಡ ನಿಕೋಬಾರ್ ಆಗಿರತ್ತೆ, ಲಿಟಲ್ ನಿಕೋಬಾರ್ ಮತ್ತು ಕೋಡಲ್ ದ್ವೀಪ. ಕೋಡಲ್ ದ್ವೀಪ ಇಂಪಾರ್ಟೆಂಟ್, ಇದು ಕ್ವಶನ್ ಆಗ್ತದೆ ಪಕ್ಕ. ಇನ್ನು ಪುಲೋ ವಿಲೋ ಅಥವಾ ಪಿಲೋಮಿಲೋ ಅಂತೇಳಿ ಒಂದು ದ್ವೀಪ ಬರುತ್ತೆ ಅದರಲ್ಲಿ. ಇವೆಲ್ಲ ಸಣ್ಣ ಪುಟ್ಟ ದ್ವೀಪಗಳು. ಓಕೆ. ಇನ್ನು ಇಂಡೋನೇಷ್ಯಾದ ಸುಮತ್ರಾ ದ್ವೀಪದಿಂದ ಕೇವಲ 147 ಕಿಲೋಮೀಟರ್ ದೂರದಲ್ಲಿರುವಂತ ಗ್ರೇಟ್ ನಿಕೋಬಾರ್, ಇದು ಕ್ವಶನ್ ಆಗಿದೆ. ಅತ್ಯಂತ ಹತ್ತಿರವಾದಂತಹ ದ್ವೀಪ, ಅಂಡಮಾನ್ ಮತ್ತು ನಿಕೋಬಾರಿಗೆ ಅತಿ ಹತ್ತಿರವಾದಂತಹ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ನಾವು ಮೈನ್ಮಾರ್ ಅಂತ ಹೇಳ್ತೀವಿ, ಹತ್ರ ಆಗತ್ತ. ಅದನ್ನೇ ನಿಮಗೆ ಏನಾದ್ರೂ ಗ್ರೇಟ್ ನಿಕೋಬಾರ್ ಯಾವ ದೇಶಕ್ಕೆ ಅತಿ ಹತ್ತಿರವಾಗಿದೆ ಅಂತಂದ್ರೆ ಇಂಡೋನೇಷ್ಯಾಕ್ಕೆ. ನೆನಪಿಟ್ಕೊಡ್ರಿ. ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ್ನ ದಕ್ಷಿಣದ ತುದಿಯಲ್ಲಿದೆ. ಇದನ್ ಈಗಾಗಲೇ ಕ್ವಶನ್ಸ್ ಆಗಿದೆ. ಓಕೆ. ಈ ಆವಾಸ ಸ್ಥಾನಗಳು ಅಂತ ಬಂದಾಗ 12 ದ್ವೀಪಗಳಿಗೆ ಮಾತ್ರ ವಾಸ ಸ್ಥಳಕ್ಕೆ ಅವಕಾಶವನ್ನ ಇದೆ. ಇನ್ನು ಉಳಿದಂತ 572 ಇತ್ತಲ್ಲ, ಅದ್ರಾಗ ಏನದ ಆವಾಸ ಸ್ಥಾನಗಳು ಇರೋದಿಲ್ಲ. ಅದರಲ್ಲಿ -12 ಮಾಡ್ಕೊಡ್ರಿ, ನಿಮಗೆ 560 ಅದರಲ್ಲಿ ಆವಾಸ ಸ್ಥಾನ ಇರೋದಿಲ್ಲ. ನೆನಪಿಟ್ಕೊಡ್ರಿ. ಇನ್ನ ಜನಾಂಗಗಳ ಗುಂಪು ಮತ್ತು ನಿಕೋಬಾರ್ ಅಥವಾ ಸೋಪಿಯನ್ ಅಂತೇಳಿ ಬರ್ತಾರ, ಈ ಸ್ಥಳಗಳಲ್ಲಿ ವಾಸಸ್ಥಾನ. ವೈಶಿಷ್ಟ್ಯತೆ ಏನ್ರಿ ಇದರದು ಅಂತಂದ್ರೆ, ಯಪ್ಪ ಈಗಾಗಲೇ ನಾನು ಇದು ಮ್ಯಾಪ್ ಅಲ್ಲಿ ಹೇಳಿದ್ದೀನಿ. ಓಕೆ. ಮ್ಯಾಪ್ ಅಲ್ಲಿ ಹೇಳಿದಕ್ಕ ಮ್ಯಾಪ್ ಅಲ್ಲಿ ಹೇಳಿದ್ದೀನಿ. ಈ ಮ್ಯಾಪ್ ಅಲ್ಲಿ ಹೇಳಿದಿನಲ್ಲ, ಅವಾಗ ನೀವು ನೋಡ್ಕೊಂಡ್ರೆ ಅದು ಈಜಿ ಅನ್ಸುತ್ತ. ಇಲ್ಲಿ 10 ಡಿಗ್ರಿ ಚಾನಲ್ ಅನ್ನ ಉತ್ತರದಲ್ಲಿರುವ ಅಂಡಮಾನ್ ದ್ವೀಪ, ದಕ್ಷಿಣದಲ್ಲಿರುವಂತಹ ನಿಕೋಬಾರ್ ದ್ವೀಪ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೇರ್ಪಡಿಸುತ್ತೆ. ಓಕೆ. 10 ಡಿಗ್ರಿ. ಈ ಜ್ವಾಲಾಮುಖಿಗಳ ನೆಲೆಯನ್ನು ಕೂಡ ಹೊಂದಿದೆ. ತೃತೀಯ ಮರಳುಗಲ್ಲು ಅಥವಾ ಸುಣ್ಣದ ಕಲ್ಲು, ಜೇಡಿ ಮಣ್ಣುಗಳಿಂದ ಮಾಡಲ್ಪಟ್ಟಿರುವಂತದ್ದು ಅಲ್ಲಿ. ಬ್ಯಾರನ್ ಮತ್ತು ನಾರ್ಕೋಟಮ್ ದ್ವೀಪಗಳ ಜ್ವಾಲಾಮುಖಿಯಲ್ಲಿ ದ್ವೀಪವಾಗಿರೋದು. ನೆನಪಿಟ್ಕೊಡ್ರಿ. ಇದು ಎಲ್ಲಿದೆ ಅಂತ ಕೇಳಿದ್ರ ಇದು ಬ್ಯಾರನ್ ಅಲ್ಲಿ, ಎಲ್ಲಿ ಅಂದ್ರೆ ನಾರ್ಕೋಟಮ್ ದ್ವೀಪದಲ್ಲಿ ಈ ಜ್ವಾಲಾಮುಖಿಯನ್ನ ಕಂಡು ಬರುವಂತದ್ದು. ಯಾಕಂತಂದ್ರ ಇದು ಕ್ಯಾಪಿಟಲ್ ಅಪಿ, ಈ ಕ್ಯಾಪಿಟಲ್ ಅಂದ್ರ ಹತ್ತಿರದಾಗ ಇಷ್ಟೊಂದು ಬೆಂಕಿ ಇಟ್ಕೊಂಡ ತಾನು ಏನಾಗತ್ತ ಅಂತ ನಿಭಾಯಿಸಾಕತೈತಿ. ಅದನ್ನ ನೆನಪಿಟ್ಕೊಡ್ರಿ. ಈ ದಿಬ್ಬುಗಳಿಂದ ಆವೃತಗೊಂಡಿರುವಂತ ಹೆಚ್ಚು ದ್ವೀಪಗಳ ಪರ್ವತದಿಂದ ಗಣನೀಯವಾಗಿ ಎತ್ತರವನ್ನ ತಂದಿರುವಂತದ್ದು. ಉತ್ತರ ಅಂಡಮಾನದಲ್ಲಿ ಸ್ಯಾಡಲ್ ಪಿಕ್ ಅಂತ ಬರ್ತದೆ. ಈ ಸ್ಯಾಡಲ್ ಪಿಕ್ ಅಂಡಮಾನ್ ನಿಕೋಬಾರ್ನಲ್ಲೇ ಅತ್ಯಂತ ಎತ್ತರವಾದ ಪ್ರದೇಶ. ಇದು ಈಗಾಗಲೇ ಪ್ರಶ್ನೆಗಳನ್ನ ಕೇಳಿದಾರೆ. ಎಷ್ಟು ಮೀಟರ್ ಅಂತ ಕೇಳಿದ್ರೆ 737 ಮೀಟರ್. ಸರ್ ಮೀಟರ್ ಕೇಳಾಗತ್ತೇನ? ಕೇಳ್ತಾನೆ, 100% ಕೇಳ್ತಾನೆ. ಸೊ ಇವರಿಗೆ ಇದು ಲಿಂಕ್ ಏನ್ ಇರಲ್ಲ. ನೀವು ಪೊಲೀಸ್ ಎಕ್ಸಾಮ್ ನಡೆದದ ಅಂತಂದ್ರೆ ಅವ್ನು SBI FDR ಲಿಂಕ್ ಮಾಡ್ಕೊಂಡು ಕ್ವಶನ್ ಕೇಳ್ತಾನೆ. ಅದಕ್ಕೂ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇರಲ್ಲ. ಇನ್ನ ಹೆಸರುಗಳು ಏನ್ ಮಾಡಿದಾರ ಅಂತಂದ್ರೆ, ರಾಸ್ ದ್ವೀಪ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದ್ವೀಪದ ಹೆಸರಿಟ್ಟಾರ. ನೀಲ್ ದ್ವೀಪ ಅನ್ನೋದು ಶಹೀದ್ ದ್ವೀಪ ಅಂತ ಮರುನಾಮಕರಣ. ಹವೆಲಕ್ ದ್ವೀಪ ಅಂತಂದ್ರೆ ಸ್ವರಾಜ್ಯ ದ್ವೀಪ. ಇವು ಇಷ್ಟೇ ಹೆಸರಿಟ್ಟಿಲ್ಲ, ಇದರದ್ದು ಕೂಡ ಇನ್ನೂ ಒಂದಿಷ್ಟು ಹೆಸರುಗಳನ್ನ ಬದಲಾವಣೆಯನ್ನ ಮಾಡಿದ್ದಾರೆ. ಭಾರತದಲ್ಲಿ ಅತಿ ದೊಡ್ಡ ದ್ವೀಪಗಳು ಯಾವುದು ಅಂತ ಕೇಳಿದಾಗ, ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪ್ರದೇಶಗಳಲ್ಲಿ ಗ್ರೇಟರ್ ನಿಕೋಬಾರ್ ಅಂತ ಬರುತ್ತೆ. ಈ ದ್ವೀಪವು ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತ ದ್ವೀಪ ಆಗಿರತ್ತೆ. ಈ ನಿಕೋಬಾರ್ ದ್ವೀಪ ಅಂತ ಏನ್ ಕಂಡು ಬರುತ್ತಲ್ಲ, ಇದು ಅತ್ಯಂತ ದೊಡ್ಡ ಮತ್ತು ಅತ್ಯಂತ ದೊಡ್ಡ ದ್ವೀಪಗಳ ಆಗಿರುವಂತದ್ದು. ಅಂದ್ರೆ ದಕ್ಷಿಣದ ಅತ್ಯಂತ ದೊಡ್ಡ ದ್ವೀಪ, ಇದರಲ್ಲಿ ಅತ್ಯಂತ ದೊಡ್ಡ ದ್ವೀಪ ಆಗಿರುತ್ತೆ. ಸರಿ ಸುಮಾರು 1045 ಚದರ್ ಕಿಲೋಮೀಟರ್ ಅನ್ನ ವಿಸ್ತೀರ್ಣವನ್ನ ಹೊಂದಿದೆ. ನೆನಪಿಟ್ಕೊಡ್ರಿ ಇದನ್ನ. ಈ ಗ್ರೇಟ್ ನಿಕೋಬಾರ್ ದ್ವೀಪವನ್ನ ದಟ್ಟವಾದ ಉಷ್ಣವಲಯದ ಮಳೆಕಾಡುಗಳನ್ನ ಹೊಂದಿರುವಂತದ್ದು. ಹಾಗಿತ್ತಂದ್ರೆ ಈ ಮಳೆಕಾಡನ್ನ ಹೊಂದಿದೆ ಅಂತಂದ್ರೆ ಈ ಜೀವ ವೈವಿಧ್ಯ ತಾಣಗಳನ್ನು ಅಲ್ಲಿ ಇರಲೇಬೇಕಲ್ವಾ. ಹಾಗೆ ಅಂತಾರಾಷ್ಟ್ರೀಯ ಸಮುದ್ರ ವ್ಯಾಪಾರದ ಮಾರ್ಗವು ಕೂಡ ಇದರಲ್ಲೇ ಹತ್ತಿರದಲ್ಲಿ ಇರುವಂತದ್ದು. ಅದಕ್ಕೆ ನಾವು ಏನ್ ಮಾಡ್ಬೇಕು, ಹೋಗಿ ಒಂದು ಮಿಲಿಟರೀಸ್ ಹೋಗಿ ನಿಂತಿದ್ದಾರೆ ಆಲ್ರೆಡಿ. ಮೋದಿ ಅವರು ಪ್ಲಾನ್ ಅನ್ನ ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮುಜುಲಿ ಅಂತಂದ್ರೆ ಹಾಸಂ ವಿಶ್ವದ ಅತಿ ದೊಡ್ಡ ನದಿಯ ದ್ವೀಪವನ್ನ ಕಾಣುತ್ತೆ. ಹಾಗೆ ಭಾರತದಲ್ಲಿ ಅತಿ ದೊಡ್ಡ ವಿಷಯಗಳಲ್ಲೇ ಗ್ರೇಟ್ ನಿಕೋಬಾರ್ ಆಗಿರುವಂತದ್ದು ಕಂಡು ಬರುತ್ತೆ. ಸೊ ಇದರಲ್ಲಿ ನಾವು ಇದು ಅಷ್ಟು ನೋಡಿದಾಗ ಮತ್ತೆ ಬರುವಂತದ್ದು ಲಕ್ಷದ್ವೀಪ. ಸೊ ಇಷ್ಟು ತನ ನಾವು ಏನ್ ಮಾಡಿದ್ವಿ, ಬ್ರದರ್ ನನ್ನ ನೋಡಿದ್ವಿ. ಈಗ ಮತ್ತೆ ಬ್ರದರ್ ನ ನೋಡಿದೀವಿ ಅಂತಂದ್ರೆ ಬಿಗ್ ಅಣ್ಣ ಅಥವಾ ದೊಡ್ಡಣ್ಣ ಅಂತ ಏನ್ ಕರಿತೀವಲ್ಲ, ಅವರು ನೋಡಿದ್ವಿ ಅಂತಂದ್ರೆ ಮತ್ತೆ ಚಿಕ್ಕಣ್ಣನ್ ನೋಡದೆ ಇದ್ರೆ ತಪ್ಪಾಗತ್ತಲ್ವಾ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಈಗ ಚಿಕ್ಕಣ್ಣಂದು ಕೂಡ ನೋಡೋಣ. ಇಲ್ಲಿ ದ್ವೀಪಗಳಲ್ಲಿ 2 ರೀತಿ ದ್ವೀಪಗಳು ಬರ್ತವೆ. ಒಂದು ಸಣ್ಣ ಪುಟ್ಟ ದ್ವೀಪಗಳು, ಇನ್ನೊಂದು ಜನವಸತಿಯ ದ್ವೀಪಗಳು. ಇದರದ ನ್ಯಾಯಾಂಗ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅಂತಂದ್ರೆ ಕೇರಳದ ಬರುತ್ತೆ. ಕೇರಳಕ್ಕೆ ಬರುತ್ತೆ. ಯಾವುದು ನ್ಯಾಯಾಂಗ ವ್ಯವಸ್ಥೆ? ಸರ್ ಯಾಕೆ ನ್ಯೂಸ್ ಅಲ್ಲಿ ಇತ್ತು? ಈ ನ್ಯೂಸ್ ಅಲ್ಲಿ ಇದ್ದಿತ್ತು
ಅಂತಂದ್ರೆ 1 ವರ್ಷದ ಹಿಂದೆ ಈ ಭಾರತ ಇಲ್ಲಿ ಕಂಡು ಬರುತ್ತೆ ಅಂತ ತಿಳ್ಕೊಡ್ರಿ ಇದು. ಹೌದಾ, ಈ ಭಾರತ ಇಲ್ಲಿದೆ, ಈಗ ಕೇರಳ ಇಲ್ಲಿದೆ, ಲಕ್ಷದ್ವೀಪ ಎಲ್ಲಿದೆ ಇಲ್ಲಿ ಕಂಡು ಬರುತ್ತೆ. ಹೌದಾ, ಇಲ್ಲಿದಿಂದ ಇಲ್ಲಿಗೆ ಒಂದು 400-500 ಕಿಲೋಮೀಟರ್ ಆಗುತ್ತೆ ಅಂತ ಅನ್ಕೊಡ್ರಿ, ಅಪ್ರಾಕ್ಸಿಮೇಟ್ ಹೇಳ್ತಾ ಇರುವಂತದ್ದು ಈ ನ್ಯಾಯಾಂಗ ವ್ಯವಸ್ಥೆ. ಇಲ್ಲಿ ಏನಾಗಿತ್ತಂದ್ರೆ ಒಂದ್ಸಲ ಕರ್ನಾಟಕಕ್ಕೆ ತಂದು ಹಾಕ್ಬೇಕು ಅಂತ ನ್ಯೂಸ್ ಆಗಿತ್ತು. ಆ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ, ನೋಡ್ಕೊಡ್ರಿ. ಈ ಭಾರತದ ದ್ವೀಪ ಗುಂಪು ಕೇರಳದ ಮಲಬಾರ್ ಕರಾವಳಿ ಹತ್ತಿರವಿರುವಂತ ಅರೇಬಿಯನ್ ಸಮುದ್ರ, ಇದು ಎಲ್ಲ ಅರೇಬಿಯನ್ ಸಮುದ್ರ. ಓಕೆ, ಅದರಲ್ಲಿ ಕಂಡು ಬರುತ್ತೆ. ಭಾರತದಲ್ಲಿ ದ್ವೀಪಗಳು 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 12.20 ಉತ್ತರ ಅಕ್ಷಾಂಶ ಮತ್ತು 71 ಡಿಗ್ರಿ 45 ಪೂರ್ವದ ಅಕ್ಷಾಂಶದಿಂದ 74 ಡಿಗ್ರಿ ಪೂರ್ವ ಅಕ್ಷಾಂಶದವರೆಗೂ ವಿಸ್ತರಣೆ ಹೊಂದಿದ್ದು 108.78 ಕಿಲೋಮೀಟರ್ ಮಾತ್ರ ಪ್ರದೇಶ ವ್ಯಾಪ್ತಿಯನ್ನ ಹೊಂದಿದೆ. ಇದು ಇಷ್ಟು ಕೂಡ ಈ ದ್ವೀಪಗಳನ್ನು. ಓಕೆ, ಇನ್ನು ಗುಂಪಿನಲ್ಲಿ ಪ್ರಮುಖ ದ್ವೀಪ ಲಕ್ಷದ್ವೀಪ ಎಂಬ ಪದದ ಅರ್ಥವೇ ಅಕ್ಷರದ ಒಂದು ಲಕ್ಷದ ದ್ವೀಪ ಎಂದಿದ್ದಾರೆ ಅಂತ ಹೇಳುತ್ತಾ. ಹೌದಾ, ಇಲ್ಲಿ ಸಣ್ಣ ಪುಟ್ಟ ದ್ವೀಪಗಳು ನಾವು ಏನ್ ಹೇಳಿದ್ದು 36. ಹೌದಾ, ನಿಮಗ ಅಂದ್ರೆ ಎಕ್ಸಾಮಿಗೆ ಬರುವಂತದ್ದೇನು 25 ಸಣ್ಣ ದ್ವೀಪಗಳಿಂದ ಒಳಗೊಂಡಿರುವಂತದ್ದು ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ 40 ಮೇಲೆ ಬರುತ್ತೆ ದ್ವೀಪಗಳು. ಅವು ಸಣ್ಣ ಪುಟ್ಟ ಇರೋ ಈಗ ಮುಚ್ಕೊಂಡು ಹೋಗಿದಾವೆ, ಅವು ಯಾರು ಕೂಡ ಹೇಳೋದೇ ಇಲ್ಲ ನಿಮಗೆ. ಇನ್ನು ಅವು 40 ನಾವು ಕಾಲ ಕಳೀತಾ ಇದ್ವಿ. ಇನ್ನು ಅಡ್ರೋಜ್ ದ್ವೀಪ ಅಂತ ಬರುತ್ತೆ, ಅಡ್ರೋಜ್ ದ್ವೀಪ. ಈ ಲಕ್ಷದ್ವೀಪದಲ್ಲೇ ಅತಿ ದೊಡ್ಡ ದ್ವೀಪ ಅಡ್ರೋಜ್ ದ್ವೀಪ. ಇದು 4.9 ಚದರ ಕಿಲೋಮೀಟರ್ ವಿಸ್ತೀರ್ಣ, 4.66 ಕಿಲೋಮೀಟರ್ ಉದ್ದ, 1.43 ಕಿಲೋಮೀಟರ್ ಆಗಲ್ಲ. ಸರ್ ಇದೇ ದೊಡ್ಡದ, ನಮ್ಮ ಊರನ್ ಗಲ್ಲಿನೇ ಹಿಂಗೈತ್ರಿ ಅಂತಂದ್ರೆ ಹೌದು, ಇದು ನಿಮ್ದು ಗಲ್ಲಿ ಅಲ್ಲ, ಇದು ಒಂದು ದ್ವೀಪ. ಅಂದ್ರೆ ಸುತ್ತಮುತ್ತ ಇರುವಂತ ಸಮುದ್ರದ ಮಧ್ಯೆ ವಾಸಿಸಿರುವಂತ ಒಂದು ಸಣ್ಣದಾದಂತ ಪ್ರದೇಶ. ಸರ್ ನಿಮ್ದೇನ್ರಿ ದೊಡ್ಡದಾದ ಊರ್ ಇರ್ತದ, ನೀವೆಲ್ಲೋ ಮೂಲೆ ಆಗಿರ್ತೀರಿ, ಅದು ಇಲ್ಲಿಂದ ಇಲ್ಲಿ ಬರಾಕ 1 ಕಿಲೋಮೀಟರ್ ಹೋಗ್ತೀರಿ ನೀವು. ಟೀ ಕುಡಿಯಾಕ 1 ಕಿಲೋಮೀಟರ್ ಹೋಗ್ತಾರ. ಹೌದಲ್ಲ, ಅಂತದಕ್ಕೆ ಇಂಥ ಹೋಲಿಕೆ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಒಂದು ಸಮುದ್ರದ ಮಧ್ಯದಲ್ಲಿ ಇರುವಂತ ಪ್ರದೇಶ ಆಗಿರುತ್ತೆ. ಸರ್ ಅಮ್ನಿಡಿವಿ ಅಂತ ಒಂದು ದ್ವೀಪ ಕಂಡು ಬರ್ತದೆ. ಇದು 11 ಉತ್ತರ ಅಕ್ಷಾಂಶದಲ್ಲಿ ಉತ್ತರದಲ್ಲಿದ್ದು ಇದನ್ನ ಅಮ್ಡಿವಿ ದ್ವೀಪ ಎಂದು ಕೂಡ ನಾವು ಕರಿತೀವಿ. ಇಲ್ಲಿ 11 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕಂಡು ಬರುತ್ತೆ. ಇನ್ನು ಕ್ಯಾನರೋ ದ್ವೀಪ ಅಂತ ಬರುತ್ತೆ. ಇದು 11 ಡಿಗ್ರಿಯ ದಕ್ಷಿಣದಲ್ಲಿ ಕಂಡು ಬರುವಂತದ್ದು. ಇದು ಉತ್ತರದಾಗ ಕಂಡು ಬಂತು ಅಂತಂದ್ರೆ ಇದು ಉತ್ತರದಾಗ. ಸರ್ ನಮ್ಮ ಮೇಲೆ ಬರ್ತೀನಿ, ಇದು ಕೆಳಗದ. ಓಕೆ, ಹಿಂಗ ಬರ್ತೀನಿ, ಇದು ದಕ್ಷಿಣ ಆಗ್ತದ, ಇದು ಉತ್ತರ ಆಗ್ತದೆ. ಇದು ಇಷ್ಟು ನೆನ್ಪಿಟ್ಕೊಳ್ಳಿ. ಇದು 11 ಡಿಗ್ರಿಯಲ್ಲಿ, ಇದು 11 ಡಿಗ್ರಿಯಲ್ಲಿ, ಅಲ್ಲೇ ಸಣ್ಣ ಪುಟ್ಟದಲ್ಲಿ ಕಂಡು ಬರುತ್ತೆ. ಓಕೆ, ಇನ್ನು ಮೀನಕಾಯಿ ದ್ವೀಪ ಅಂದ್ರೆ ತೀವ್ರ ದಕ್ಷಿಣದಲ್ಲಿರುವಂತ ಪೂರ ಡೌನ್ ಅಲ್ಲಿ ಇರುವಂತ, ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಲೇಬೇಕು. ಇದರದ್ದೇ ಕ್ವಶನ್ ಕೇಳುವಂಥದ್ದು. ಲಕ್ಷದ್ವೀಪ ಅತಿ ದೊಡ್ಡ ಮತ್ತು ಅತ್ಯಂತವಾದ ಮುಂದುವರೆದ ದ್ವೀಪ ಇದಾಗಿರ. ಮುಂದುವರೆದಂತಂದ್ರೆ 100 ಕಿಲೋಮೀಟರ್ ಮುಂದೆ ಹೋಗೈತೇನ್ರಿ? ಅಲ್ಲ, ಡೆವಲಪಿಂಗ್ ಅಲ್ಲಿ. ಓಕೆ, ಡೆವಲಪ್ಡ್ ಆಗ್ತಾ ಇದೆ, ಬಟ್ ಡೆವಲಪ್ ಅಲ್ಲಿ ಎಲ್ಲಾ ದ್ವೀಪಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಇದು ಚೆನ್ನಾಗಿದೆ. ಈ ಗುಂಪಿನಲ್ಲಿರುವ ಎಲ್ಲಾ ದ್ವೀಪಗಳು ಹವಳದ ಮೂಲಕ ಮತ್ತು ಅಚ್ಚುಕಟ್ಟಾದ ಬಂಡೆಗಳಿಂದ ಆವೃತ್ತಿಗೊಂಡಿರುವಂತದ್ದು. ಹವಳ, ಓಕೆ, ದಿಣ್ಣೆಗಳಿಂದ ಇದು ಏನಾಗಿದೆ ಅಂತಂದ್ರೆ ಆವೃತ್ತಿಗೊಂಡಿದೆ ಅಂತ ಹೇಳ್ತೀವಿ. ಇನ್ನು ಪ್ರಕೃತಿ ಅಂತ ಬರುತ್ತೆ. ಇದು ಸಮತಟ್ಟಾಗಿದ್ದು ಅಂದ್ರೆ ಈಕ್ವಲ್ ಆಗಿರುವಂತದ್ದು. ಈ ಬೆಟ್ಟ, ಹೊಳವೆ, ಕಣಿವೆ ಮುಂತಾದ ಯಾವುದೇ ಪ್ರಮುಖ ಪರಿಹಾರ ವೈಶಿಷ್ಟ್ಯತೆಗಳ ಬಹುಮತ ಸಂಪೂರ್ಣವಾಗಿ ಇಲ್ಲಿ ಇರುವುದಿಲ್ಲ ಅಂತ ಹೇಳುತ್ತೆ. ಇನ್ನ ಪಶ್ಚಿಮ ಭಾಗದಲ್ಲಿ ಆಳವಿಲ್ಲದ ಲಗುನ್ ಅಂತ ಕಂಡು ಬಂದರೆ ಪೂರ್ವದ ಸಮುದ್ರ ತೀರದಲ್ಲಿ ಇಳಿಜಾರನ್ನ ಕಂಡು ಬರುತ್ತ. ಅಂದ್ರೆ ಇಲ್ಲಿ ಆಳ ಇಲ್ಲ, ಎಲ್ಲಿ ಪಶ್ಚಿಮದಲ್ಲಿ. ಅದೇ ಪೂರ್ವದಲ್ಲಿ ಏನದ ಇಳಿಜಾರು ಪ್ರದೇಶಗಳನ್ನ ಇಲ್ಲಿ ಏನಾಗತ್ತೆ, ಕಡಿದಾದ ಪ್ರದೇಶವನ್ನ ಕಂಡು ಬರುತ್ತೆ ಅಂತ ಹೇಳ್ತೇವೆ. ಇನ್ನು ಲಕ್ಷದ್ವೀಪದ ರಾಜಧಾನಿ ಯಾವುದು? ಕವರಟ್ಟಿ. ಇದು ನಿಮಗೆ ಗೊತ್ತೇ ಇದೆ. ಇಲ್ಲಿ ನೆನಪಿಟ್ಕೋಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ದಕ್ಷಿಣದಲ್ಲಿ ಇರುವಂತಹ ದ್ವೀಪ ಯಾವುದು ಅಂತೇಳಿ ಈಗಾಗಲೇ ನಿಮಗೆ SSC ಕ್ವಶನ್ ಕೇಳಿದಾನೆ. ಮೀನಕಾಯಿ. ಓಕೆ, ಮೀನಕಾಯಿ ಇದು ಎಲ್ಲಿ? ದಕ್ಷಿಣದಲ್ಲಿರುವಂತಹ ದ್ವೀಪ. ಬರ್ದಿರ್ತೀನಿ ನೋಡ್ರಿ, ದಕ್ಷಿಣದಲ್ಲಿ ಇರುವಂತದ್ದು. ಹಾಗಿತ್ತಂದ್ರೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು, ನಿಮಗೆಲ್ಲ ಡಿಗ್ರಿ ಮೇಲೆಲ್ಲ ಕೇಳಿದೀನಿ, ಹೌದಲ್ವಾ? ಇಲ್ಲಿ ಏನಪ್ಪಾ ಅಂತಂದ್ರ ಅತ್ಯಂತ ಚಿಕ್ಕ ದ್ವೀಪ ಯಾವುದು? ಚಿಕ್ಕ ಸರ್ ಜನಭರಿತ ದ್ವೀಪ ಆಗಿರ್ಬೇಕ, ಇಲ್ಲಿ ಜನಗಳಿರ್ಬೇಕ. ಅದು ಯಾವುದು ಅಂತಂದ್ರ ಬಿತ್ರಾ. ಬಿತ್ರಾ ದ್ವೀಪ ಏನದಲ್ಲ, ಈ ದ್ವೀಪ ಅತ್ಯಂತ ಚಿಕ್ಕದಾದಂತ ದ್ವೀಪ ನೋಡ್ರಿ ಇದು. ಓಕೆ, ಈ ಕವರಟ್ಟಿ ನಿಮಗೆ ಗೊತ್ತಿದೆ, ಕೇಂದ್ರಾಡಳಿತ ಪ್ರದೇಶದ ಲಕ್ಷದ್ವೀಪ ಏನು ರಾಜಧಾನಿ ಆಗಿರುವಂತದ್ದು. ಓಕೆನಾ? ಇದನ್ನ ನಾವು ಯಾಕಪ್ಪ ಹೇಳ್ತಾ ಇರುವಂತದ್ದು ಅಂದ್ರೆ ಈ ಪ್ರಶ್ನೆಗಳು ಆಗುವಂತ ಚಾನ್ಸಸ್ಗಳು ಇರುತ್ತೆ. ಇದು ಜನಬೇಡಿತ. ಹಂಗಿತ್ತಂದ್ರೆ ಎಷ್ಟು ಚದರ ಕಿಲೋಮೀಟರ್ ಜನಬೇಡಿತ? 0.105 ಅಷ್ಟೇ ಸರ್, 100 ಮೀಟರ್ ಅಷ್ಟೇ. 100 ಮೀಟರ್ ಅಲ್ಲಿ ಏನದಪ್ಪ ಅಂತಂದ್ರೆ ಇವ್ರ ಜನಗಳು ಇರುವಂತದ್ದು ಅತ್ಯಂತ ಜನವಸತಿ ಇರುವಂತ ಸ್ಥಳ ಯಾವುದು ಅಂತಂದ್ರೆ ಕೇಳ್ಬೋದು ನಿಮಗೆ, ಹಂಗ ಕೇಳಿದ್ರು ಅಂತಂದ್ರೆ. ಓಕೆ, ಜನವಸತಿ ಜನವಸತಿ ಇರುವಂತ ಪ್ರದೇಶ ಅತ್ಯಂತ ಕಡಿಮೆ ಇರುವಂತದ್ದು ಇದು ಬಂದಿರುತ್ತೆ. ಓಕೆ, ಇದು ಅಷ್ಟು ನೋಡ್ರಿ. ಇನ್ನ ಬಿಟ್ರಾ ದ್ವೀಪ ಅಂತೇಳಿ ಏನ್ ಹೇಳದ್ನೋ ಅದು ಬಂತು ನೋಡಿ. ಏನ್ ಹೇಳುತ್ತಪ್ಪ ಅಂದ್ರೆ ಬಿಟ್ರಾ ದ್ವೀಪ ಹಿಂದೂ ಮಹಾಸಾಗರದ ಅತ್ಯಂತ ಚಿಕ್ಕ ದ್ವೀಪ ಆಗಿದ್ದು 0.105
ಚದರ್ ಕಿಲೋಮೀಟರ್ ಭೂ ಪ್ರದೇಶವನ್ನು ಹೊಂದಿದ್ದು. ಇದರಲ್ಲಿ 0.57 ಕಿಲೋಮೀಟರ್ ಅಗಲವಾಗಿ ಬಿಂದುವಿನ ಹೊಂದಿದ್ದು 0.28 ಅನ್ನ ಈ ಕೊಚ್ಚಿಯಿಂದ ಸುಮಾರು 483 ಕಿಲೋಮೀಟರ್. ನಾನು ಅದನ್ನ ಹೇಳಿದ್ ನಿಮಗೆ. ಅಂದ್ರೆ 261 ನಾಟಿಕಲ್ ಮೈಲು. ಇದು ಎಷ್ಟು ಡಿಗ್ರಿಯಲ್ಲಿ ಕಂಡು ಬರ್ತದ ಅಂತ ಕೇಳಿದಾರೆ. ಅದು ಉತ್ತರ ಎಷ್ಟು, ದಕ್ಷಿಣ ಎಷ್ಟು. ಭೂ ಪ್ರದೇಶದ ಚಿಕ್ಕದಾದಂತಹ ಆವೃತ್ತ ಹೊಂದಿದ್ದ ಜಲಭಾಗದ ವಿಸ್ತೀರ್ಣ ಅಂತೇಳಿ ಹೇಳ್ತೀವಿ. ಇದು ಇಷ್ಟು ಕೂಡ ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟಿರುವಂತದ್ದು. ಇನ್ನು ಕಾರ್ಯವೈಖರಿ ಅಂತ ಬರುತ್ತಾ. ಹಾಗೇನೆ ಈ ಮಲಕ್ಕ ಜಲಸಂಧಿ ಅಂತೇಳಿ ಹತ್ತಿರದಲ್ಲಿರುವಂತದ್ದು ನಿಕೋಬಾರ್ ದ್ವೀಪ. ಇದನ್ನ ರೀಕಾಲ್ ಮಾಡೋದಕ್ಕೆ ನಿಮಗೆ ಓಕೆ, ಜಸ್ಟ್ ರೀಕಾಲ್ ಮಾಡೋದಕ್ಕೆ ಇದನ್ನ ತೆಗೆದುಕೊಂಡಿರುವಂತದ್ದು. ಓಕೆ, ಇದರಲ್ಲಿ ಏನು ಜಾಸ್ತಿ ಇಲ್ಲ. ಆರ್ಥಿಕ ಅಂದ್ರೆ ಭಾರತದ ದ್ವೀಪದ ಇನ್ನು ಪ್ರವಾಸೋದ್ಯಮ, ಮೀನುಗಾರಿಕೆ, ಕೃಷಿ ಮೂಲಕ ಬಂದಿರುವಂತದ್ದು. ಪರಿಸರ ಅಂತ ಬಂದಾಗ ದಟ್ಟವಾದ ಅರಣ್ಯ ಪ್ರದೇಶವನ್ನ ಹೊಂದಿದೆ. ಇದನ್ನೆಲ್ಲವನ್ನು ನೀವು ನೋಡ್ತೀರಿ. ಇದ್ರ ಮೇಲೆ ಕ್ವಶನ್ ಅನ್ನ ಈಗಾಗಲೇ ಆಗಿದೆ. ಇದು UPSC ಕ್ವಶನ್ ಆಗಿದೆ. ಓಕೆ, ಇದು ಕೂಡ ಅಷ್ಟೇನೆ, ಇದು UPSC ಕ್ವಶನ್ಸೇ ಆಗಿದೆ. ಓಕೆ, ಇದರಿಷ್ಟು ಕೂಡ ನೀವೇನ್ ಮಾಡ್ಕೋಬೇಕು, ನೋಡ್ಕೋಬೇಕು. ಇಸ್ ದ ಸೇಮ್. ನಿಮಗೆ ಈಗ ಕ್ವಶನ್ಗೆ ಆನ್ಸರ್ ಎಲ್ಲೈತ್ರಿ ಅಂತಂದ್ರೆ ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಪ್ಪ. ಇದ್ರದ ಆನ್ಸರ್ ಕ್ವಶನ್ಸ್ ಇಲ್ಲೇ ಕಂಡು ಬರುತ್ತೆ. ಸೊ ಅದಕ್ಕಾಗಿ ಅಲ್ಲೇನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ.